ಟಿವಿ5 ವರದಿಯ ಇಂಪ್ಯಾಕ್ಟ್ ಇದು. ರೈತನ ಸಮಸ್ಯೆಗೆ ಸ್ಪಂದಿಸಿದ್ದಾರೆ ಜಿಲ್ಲಾಡಳಿತ. ಮಕ್ಕಳನ್ನೇ ಜೋಡೆತ್ತು ಮಾಡಿದ ರೈತನ ಸಮಸ್ಯೆಗೆ ಕೊನೆಗೂ ಪರಿಹಾರ ಸಿಕ್ಕಿದೆ. ನಿಮ್ಮ ಟಿವಿ5 ಸುದ್ದಿ ಪ್ರಸಾರ ಮಾಡಿದ ಬೆನ್ನಲ್ಲೇ ರೈತನ ಹೊಲಕ್ಕೆ ಅಧಿಕಾರಿಗಳು ದೌಡಾಯಿಸಿದ್ದಾರೆ. ವೆಂಕಟಾಪುರ ತಾಂಡದ ರೈತ ಶಂಕರಪ್ಪ ಲಮಾಣಿ ಜಮೀನಿಗೆ ಭೇಟಿ ಕೊಟ್ಟಿರೋದು ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕಿನ ವೆಂಕಟಾಪುರ ತಾಂಡ. ಎತ್ತುಗಳ ಬೆಲೆ ಗಗನಕ್ಕೇರಿರೋದ್ರಿಂದ ಮಕ್ಕಳಿಂದಲೇ ನೊಗ ಇಳಿಸಿ ಕಳೆ ನಾಶ ಮಾಡಲಾಗಿತ್ತು. ರೈತ ಇದನ್ನ ನಿಮ್ಮ ಟಿವಿ5 ವರದಿಯನ್ನ ಬಿತ್ತರಿಸಿತ್ತು. ಡಿಸಿ ವಿಜಯ ಮಹಾಂತೇಶ್ ದಾನಮ್ಮನವರ ನೇತೃತ್ವದಲ್ಲಿ ಇದೀಗ ಪರಿಶೀಲನೆ ಮಾಡಲಾಗಿದೆ. ಜಮೀನಿನಲ್ಲೇ ರೈತನ ಕುಟುಂಬದ ಸಂಕಷ್ಟವನ್ನ ಆಲಿಸಿದ್ದಾರೆ. ಹೊಸದಾಗಿ ಎತ್ತು ಖರೀದಿಗೆ ಬ್ಯಾಂಕ್ ಸಾಲದ ವ್ಯವಸ್ಥೆಯನ್ನ ಮಾಡುವಂತ ಭರವಸೆಯನ್ನು ಕೂಡ ಇದೇ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ. ಎಲೆಕೋಸು ನಡುವೆ ಎತ್ತುಗಳಿಂದ ಕಳೆನಾಶ ಮಾಡಿದ್ರೆ ಬೆಳೆ ಹಾನಿ, ಹೀಗಾಗಿ ಕಳೆ ನಿಯಂತ್ರಣ ಯಂತ್ರ ನೀಡೋದಕ್ಕೆ ಮುಂದಾಗಿರುವಂಥದ್ದು ಅಧಿಕಾರಿಗಳು. ಸಬ್ಸಿಡಿ ಮುಖಾಂತರವಾಗಿ ಕಳೆನಾಶ ಮಾಡುವ ಕೃಷಿ ಯಂತ್ರ ನೀಡುವಂತ ಭರವಸೆಯನ್ನ ಕೊಟ್ಟಿದ್ದಾರೆ. ಇದು ನಿಮ್ಮ ಟಿವಿ5 ವರದಿಯ ಇಂಪ್ಯಾಕ್ಟ್ ಅಂತ ಹೇಳೋದಕ್ಕೆ ನಮಗೂ ಕೂಡ ಹೆಮ್ಮೆ ಅನಿಸುತ್ತೆ. ಯಾಕಂದರೆ ಯಾವ ಥರದ್ದು ಸಮಸ್ಯೆ ಇತ್ತು, ಸಮಸ್ಯೆನ ಎದುರಿಸ್ತಾ ಇದ್ವು ಅನ್ನೋದ್ರ ಬಗ್ಗೆ ನಿರಂತರವಾಗಿ ವರದಿಯನ್ನು ಬಿತ್ತರಿಸಿದ್ವಿ. ನೋಡಿ, ಎತ್ತುಗಳು ಇಲ್ಲ ಅನ್ನುವಂಥ ಕಾರಣಕ್ಕಾಗಿ ಮಕ್ಕಳನ್ನು ನೊಗ ಹೊರೋದಕ್ಕೆ ವ್ಯವಸ್ಥೆ ಮಾಡಿಕೊಂಡಿದ್ರು. ನಿಜವಾಗ್ಲೂ ಬೇಸರ ಆಗುತ್ತೆ ಅಲ್ವಾ, ಎಂಥ ಪರಿಸ್ಥಿತಿ ಇದೆ ಇವತ್ತಿಗೂ ಅಂತ. ನಾವು ತುಂಬ ಅಭಿವೃದ್ಧಿ ಆಗಿದ್ದೀವಿ ಅಂತೆಲ್ಲ ಹೇಳ್ತೀವಿ, ಬಟ್ ಕೆಲವು ಕಡೆಯಲ್ಲಿ ಏನೇನು ಸಮಸ್ಯೆಗಳಿದೆ ಅನ್ನೋದು ಗೊತ್ತಾಗುತ್ತೆ. ಯಾವಾಗ ಈ ವರದಿಯನ್ನು ಬಿತ್ತರಿಸಲಾಯಿತೋ ನಾವು ಜಿಲ್ಲಾಡಳಿತ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೂ ಕೂಡ ಪ್ರಶ್ನೆ ಮಾಡಿದ್ವಿ, ನಿಮ್ಮ ಗಮನಕ್ಕೆ ಬರ್ತಾ ಇಲ್ವಾ, ರೈತರು ಯಾವ ರೀತಿಯಾದಂಥ ಸ್ಥಿತಿಯಲ್ಲಿದ್ದಾರೆ, ಸ್ವಲ್ಪ ಗಮನ ಹರಿಸಿ ಅಂತ. ಇದೀಗ ಖುದ್ದಾಗಿ ಅಧಿಕಾರಿಗಳೇ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆಯನ್ನು ಮಾಡಿದ್ದಲ್ದೇ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಭಾರಿ ಅನುಕೂಲ ಆಗುತ್ತೆ ಸರ್. ಹಸುನ ಇವರು ಹಾಕೊಂಡ್ರು ಸರ್ ಸ್ಟ್ಯಾಂಪ್ ಮಾಡಿದ್ರು ಅದ್ರ ಫುಲ್ ಇದ್ರ ಮೇಲೆ ಹೋಗ್ಬಿಡುತ್ತೆ ಸರ್. ಅದಕ್ಕೆ ಇವ್ರು ಇವನ್ ಹಸು ಕೊಟ್ರು ಹಸು ಹಾಕೊಳ್ಳಲ್ಲ ಸರ್. ಅದು ಉಪಯೋಗ ಆಗ್ತದೆ, ಇದು ಉಪಯೋಗ ಆಗುತ್ತೆ ಸರ್. ಕಳೆ ನಿಯಂತ್ರಣ ಮಾಡ್ಕೊಳ್ಳೋದಕ್ಕೆ ಈ ಬಗ್ಗೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಶಾಂತ್. ಇದು ಟಿವಿ5 ವರದಿಯ ಬಿಗ್ ಇಂಪ್ಯಾಕ್ಟ್ ಅಂತ ಹೇಳೋದಕ್ಕೆ ನಮಗೂ ಕೂಡ ಹೆಮ್ಮೆ ಅನಿಸುತ್ತೆ. ಸ್ಥಳಕ್ಕೆ ಭೇಟಿ ಕೊಟ್ಟಂತ ಅಧಿಕಾರಿಗಳು ಏನು ಭರವಸೆ ಕೊಟ್ಟಿದ್ದಾರೆ, ರೈತರು ಈಗೇನು ಹೇಳ್ತಾರೆ? ಹೌದು ನೀತಿ, ಏನಂತಂದ್ರೆ ಈಗ ಮೊನ್ನೆ ಒಂದು ಕಳೆದ 3 ದಿನ ಟಿವಿ5 ಒಂದು ಮಕ್ಕಳನ್ನ ಎತ್ತುಗಳನ್ನಾಗಿ ಮಾಡ್ಕೊಂಡಂತ ಒಂದು ಸುದ್ದಿಯನ್ನ ಪ್ರಸಾರ ಮಾಡಿತ್ತು. ಆ ಸುದ್ದಿ ಪ್ರಸಾರದ ಬೆನ್ನಲ್ಲೇ ನಿನ್ನೆ ಜಿಲ್ಲಾಧಿಕಾರಿಗಳಾಗಿರ್ಬೋದು, ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಆಗಿರ್ಬೋದು, ಮತ್ತು ಕೃಷಿ ಇಲಾಖೆ ಜಂಟಿ ನಿರ್ದೇಶಕರು ಮತ್ತು ಬ್ಯಾಂಕ್ ಲೀಡ್ ಬ್ಯಾಂಕ್ನ ಅಧಿಕಾರಿಗಳು ಭೇಟಿ ನೀಡಿ ರೈತನ ಅಹವಾಲವನ್ನ ಕೇಳಿರ್ತಕ್ಕಂಥದ್ದು. ಈಗಾಗಲೇ ಏನಂತಂದ್ರೆ ರೈತ ಯಾಕೆ ಮಕ್ಕಳನ್ನ ಕರ್ಕೊಂಡು ಉಳುಮೆ ಮಾಡ್ದ, ರೈತನಿಗೆ ಏನು ಸಮಸ್ಯೆ ಇದೆ ಅನ್ನೋದನ್ನ ಖುದ್ದು ಅವನ ಜಮೀನಿಗೆ ಹೋಗಿನೇ ಅಧಿಕಾರಿಗಳ ಪರಿಶೀಲನೆ ಮಾಡಿರ್ತಕ್ಕಂಥದ್ದು. ಈ ವೇಳೆ ರೈತ ಎತ್ತುಗಳ ಬೆಲೆ ಗಗನಕ್ಕೇರಿದೆ, ಸುಮಾರು ಲಕ್ಷಾಂತರ ರೂಪಾಯಿ ಕೊಟ್ಟು ಎತ್ತುಗಳನ್ನ ತಂದು ಅವುಗಳನ್ನ ನಿರ್ವಹಣೆ ಮಾಡೋದು ಕಷ್ಟ, ಆ ಕಾರಣಕ್ಕೋಸ್ಕರ ನಾನು ಮಕ್ಕಳನ್ನ ಉಳುಮೆ ಮಾಡಿದ್ದೀನಿ, ಈ ಹಿನ್ನೆಲೆಯಲ್ಲಿ ನನಗೆ ಕಷ್ಟ ಆಗ್ತಾ ಇದೆ ಅಂತ ಹೇಳಿದ್ಬಿಟ್ಲೆ ಅಧಿಕಾರಿಗಳು ಏನಿಲ್ಲ, ಎತ್ತುಗಳ ಬದಲಾಗಿ ನನಗೆ ಯಂತ್ರೋಪಕರಣಗಳನ್ನು ಬಳಸುವುದರಿಂದ ಜವಾಬ್ದಾರಿಯನ್ನು ಸರ್ಕಾರ ಮಾಡುತ್ತೆ. ಇಲಾಖೆ ಅಧಿಕಾರಿಗಳು ಈಗಾಗಲೇ ನಿಮ್ಮ ಅರ್ಜಿಯನ್ನು ತೆಗೆದುಕೊಂಡು ಸಬ್ಸಿಡಿ ದರದಲ್ಲಿ ಯಂತ್ರೋಪಕರಣವನ್ನು ನೀಡ್ತಾರೆ ಅಂತಂದು ಜಿಲ್ಲಾಧಿಕಾರಿಗಳು ಹೇಳ್ತಕ್ಕಂಥದ್ದು ನೀತಿ. ಈಗ ಓಕೆ, ಥ್ಯಾಂಕ್ ಯು ಪ್ರಶಾಂತ್, ಆಮೇಲೆ ಡೀಟೇಲ್ಸ್ಗಾಗಿ. ಭಾರಿ ಅನುಕೂಲ ಆಗುತ್ತೆ ಸರ್. ಹಸುನ ಇವರು ಹಾಕೊಂಡ್ರು ಸರ್ ಸ್ಟ್ಯಾಂಪ್ ಮಾಡಿದ್ರು